ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ಪುನಾರಚನೆಯ ಚರ್ಚೆ ಗರಿಗೆದರಿದೆ. ಏಪ್ರಿಲ್ 17ಕ್ಕೆ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಶಾಸಕರೇ ಒಂದು ನಿರ್ಧಾರ ಮಾಡಿದ್ದಾರೆ. ಶಾಸಕರು ಪರೇಡ್ ಅನ್ನ ಮಾಡೋದಕ್ಕೆ ಈ ಸಲ ಏನೇ ಆಗ್ಲಿ ಸಂಪುಟ ಪುನಾರಚನೆ ಆಗ್ಲೇಬೇಕು ಅನ್ನೋದು ಶಾಸಕರುಗಳ ಒತ್ತಾಯ ಮತ್ತು ಬೇಡಿಕೆ. ಜೊತೆಗೆ ಹಿರಿಯ ಶಾಸಕರುಗಳು ಕೂಡ ಕಾಯ್ತಾ ಇದ್ದಾರೆ. ಸಂಪುಟ ಪುನಾರಚನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ನಾಳೆ ದೆಹಲಿಗೆ ತೆರಳಲಿದ್ದಾರೆ 20ಕ್ಕೂ ಹೆಚ್ಚು ಶಾಸಕರು. ಮೊನ್ನೆಯಷ್ಟೇ ಒಂದು ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಅನ್ನ ಮಾಡಿ ಆ ನಂತರ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಿರಿಯ ಶಾಸಕರುಗಳಿಗೆ ಈ ಸಲ ಸಚಿವ ಸ್ಥಾನ ಸಿಕ್ಕರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಭಿನ್ನಮತ ಇರಬಾರ್ದು, ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಜೊತೆಗೆ ನಾವೇ ಪರೇಡ್ ಮಾಡಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ನಾಳೆ ದೆಹಲಿಗೆ ತೆರಳಲಿದ್ದಾರೆ 20ಕ್ಕೂ ಹೆಚ್ಚು ಶಾಸಕರು. ಅಶೋಕ್ ಪಟ್ಟಣ್, ಟಿ.ಬಿ. ಜಯಚಂದ್ರ ನೇತೃತ್ವದಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರಾಹುಲ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಶಾಸಕರು ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಸಚಿವ ಸ್ಥಾನ ಕೊಡಬೇಕು ಅಂತ ಹಿರಿಯ ಶಾಸಕರು ಒತ್ತಾಯ ಮಾಡ್ತಾ ಇದ್ದು, ಇನ್ನು ಉಳಿದಿದ್ದು ಕೇವಲ 2 ವರ್ಷ. ಆ 2 ವರ್ಷದಕ್ಕೆ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು, ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವ ಮನವಿಯನ್ನ ಸಲ್ಲಿಸಲಿದ್ದಾರೆ. ಈ ಸಂಬಂಧ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿ.ಬಿ. ಜಯಚಂದ್ರ ಮಾತಾಡಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಮಾತನಾಡಿಸಿದ್ದಾರೆ. ಉಪಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಆಂತರಿಕ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿರುವಂಥದ್ದು. ಅದರಂತೆ ಸಚಿವ ಸಂಪುಟ ಪುನರಚನೆಗೆ ಒತ್ತಾಯಿಸಿ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಮತ್ತು ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರುಗಳು ನವದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಜಯಚಂದ್ರ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ನಾಳೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ತೆರಳ್ತಾ ಇದ್ದೀರಾ ಅಂತ ಮಾಹಿತಿ ಸರ್. ಏನು ಉದ್ದೇಶ? ಅದೇ ಈಗಾಗಲೇ ಈಗಿನ ಸರ್ಕಾರದಲ್ಲಿ 3 ವರ್ಷಗಳ ಅವಧಿಯನ್ನು ಪೂರೈಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಪುನರ್ರಚನೆ ಆಗ್ತದೆ, ಬದಲಾವಣೆಗಳಾಗ್ತದೆ ಅಂತಕ್ಕಂಥದ್ದು ಅದೆಲ್ಲದೂ ಆಂತರಿಕವಾಗಿ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಹಾಗಾಗಿ ಸ್ವಲ್ಪ ಹಿರಿಯ ಶಾಸಕರೆಲ್ಲರೂ ಕೂಡ ಸ್ವಲ್ಪ ಅನುಭವಿಸಿರ್ತಕ್ಕಂಥವ್ರು ನಾವು ಹೋಗಿ ಅದನ್ನು ವರಿಷ್ಠರ ಭೇಟಿ ಮಾಡಿ ನಮಗೆ ಮನವಿಯನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ವಭಾವಿಯಾಗಿ ನಾವು ಕೂತು ಚರ್ಚೆ ಮಾಡಿ ಇವತ್ತು ನಾವು ವರಿಷ್ಠರು ನೋಡೋಕೆ ಹೋಗ್ತಾ ಇದ್ದೀವಿ. ಇದನ್ನು ಸೊ ಈಗ ಸಂಪುಟ ಪುನರಚನೆಗೆ ನಾಯಕತ್ವ ಬಿಕ್ಕಟ್ಟು ಎಲ್ಲೊಂದು ಕಡೆಗೆ ಅಡ್ಡಿ ಆಗ್ತಾ ಇದೆ ಅಂತ, ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡ್ತೀರಾ? ನಾಯಕತ್ವದ ಬಿಕ್ಕಟ್ಟಿನ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಕೂಡ ಆಡಳಿತವನ್ನು ಕೊಡಬೇಕಾದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಎಲ್ಲ ಶಾಸಕರು ಕೂಡ ನಾವು ಒಂದೇ ಆಗಿದ್ದೇವೆ. ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದೇ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಪ್ರಶ್ನೆ. ಹಾಗಾದರೆ ನಾಯಕತ್ವ ಬದಲಾವಣೆ ಅಪ್ರಸ್ತುತ ಅಂತಾನೆ ಸರ್? ಅದು ಅವ್ರಿಗೆ 4 ಗೋಡೆಗೆ ಮಧ್ಯದಲ್ಲಿ ಇರ್ತಕ್ಕಂಥ ವಿಚಾರ ವಿನಃ ಅದು ಶಾಸಕರ ಮುಂದೆ ಇರ್ತಕ್ಕಂಥ ವಿಚಾರ ಅಲ್ಲ. ಸರ್, ಈಗ ತಮ್ಮ ಒಂದು ತಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ತಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಕುಂಚಿಟಿಗರ ಸಂಘದ ಆರೋಪ ಮಾಡ್ತಾ ಇತ್ತು. ಈಗ ಈ ರೀತಿಯಾದ ಆಧಾರದ ಮೇಲೆ ಕೇಳ್ತೀರಾ ಅಥವಾ ಕ್ಯಾಸ್ಟ್ ಕಾರ್ಡ್ ಪ್ಲೇ ಮಾಡ್ತೀರಾ ಅಂತ? ನೋಡಿ, ಅವ್ರು ಏನು ಕೇಳ್ತಾರೆ ನೋಡೋಣ. ನೀವು ಬರೀ ಹೇಳಿದ ಪ್ರಕಾರ ಕುಂಚಟಿಗ ಒಕ್ಕಲಿಗಾಗಿ ಕೇಳ್ತೀವಿ. ಅಲ್ಲಿ ಏನು ಬರ್ತದೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ಮಾಡ್ತೇವೆ. ಯಾವ ಚರ್ಚೆನಲ್ಲಿ ಯಾವುದೆಲ್ಲ ವಿಚಾರಗಳು ಬರ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಮ್ಮ ಒಟ್ಟಾರೆ ಮನವಿ ಏನಂತಂದರೆ, ಸರಿ 3 ವರ್ಷ ಆಗಿದೆ ಅವಧಿ, ರೀಶಫಲ್ ಮಾಡಿ ಸಚಿವ ಸಂಪುಟವನ್ನು ಪುನರ್ರಚಿಸಿ ಅಂತಕ್ಕಂಥ ಒತ್ತಾಯ ಮುಖ್ಯವಾಗಿರ್ತಕ್ಕಂಥ. ಕೊನೆಯದಾಗಿ ಸರ್, ಈಗ 38 ಮತ್ತು 40 ಮಂದಿ ಶಾಸಕರು ಏನಿದ್ದಾರೆ, ಹಿರಿಯ ಶಾಸಕರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಸರ್. ಯಾರಿಗೆ ಕೊಟ್ಟರು ಕೂಡ ಒಮ್ಮತ ಇದೆಯಾ ಅಂತ? ಖಂಡಿತ ಒಮ್ಮತ ಇದೆ. ನಮ್ಮೆಲ್ಲರ ದೃಷ್ಟಿ 2028 ಚುನಾವಣೆ. ಸೊ ಇದಿಷ್ಟು ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.